ಪಾಕಿಸ್ತಾನದ ವಾಯುಸೇನೆಯನ್ನ ಹೊಗಳಿದ್ದಾರೆ ಮೆಹಬೂಬಾ ಮುಫ್ತಿ. ಪಾಕ್ ಏರ್ ಮಾರ್ಷಲ್ ಔರಂಗಜೇಬನ್ನ ಹೊಗಳಿದ್ದಾರೆ ಮುಫ್ತಿ. ಪಾಕ್ ಸೇನೆಗೆ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ ಅಂತೇಳಿ ಶಹಬಾಸ್ ಗಿರಿಯನ್ನ ಕೊಟ್ಟಿದ್ದಾರೆ. ಮೆಹಬೂಬಾ ಮುಫ್ತಿ ಕಮೆಂಟ್ಗಳ ಬಗ್ಗೆನೇ ತುಂಬಾನೇ ಚರ್ಚೆ ಆಗ್ತಾ ಇತ್ತು. ಈಗ ಮತ್ತೊಂದು ಕಾಂಟ್ರವರ್ಸಿಯನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ. ಪಾಕ್ ಏರ್ ಮಾರ್ಷಲ್ ಔರಂಗಜೇಬ್ ಕಾರ್ಯಕ್ಷಮತೆಯನ್ನ ಹಾಡಿ ಹೊಗಳಿದ್ದಾರೆ. ಅಂದ್ರೆ ಪಾಕ್ ಸೇನೆಗೆ ಅವರು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತೇಳಿ ಶಹಬಾಸ್ ಗಿರಿಯನ್ನ ಕೊಟ್ಟಿದ್ದಾರೆ. ತನ್ನ ಸೇನೆಯನ್ನ ಆಧುನಿಕವಾಗಿ ಅವರು ಸಜ್ಜುಗೊಳಿಸಿದ್ದಾರೆ ಅಂತ ಹೊಗಳಿಕೆ ಮಾತುಗಳನ್ನ ಮೆಹಬೂಬಾ ಮುಫ್ತಿ ಹೇಳಿದ್ದಾರೆ. ಮೆಹಬೂಬಾ ಮುಫ್ತಿ ಈ ತರ ಹೇಳ್ತಾ ಇದ್ದಂಗೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಇವರು ಎಲ್ಲಿದ್ದಾರೆ, ಯಾವ ದೇಶದಲ್ಲಿದ್ದಾರೆ, ಯಾವ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಪಾಕ್ ಏರ್ ಮಾರ್ಷಲ್ ಔರಂಗಜೇಬ್ ಅನ್ನ ಮೆಹಬೂಬಾ ಮುಫ್ತಿ ಹೊಗಳಿದ್ದಾರೆ. ಇದಕ್ಕೆ ಸಹಜವಾಗಿ ಆಕ್ರೋಶದ ಮಾತುಗಳು ಬಿಜೆಪಿ ನಾಯಕರಿಂದ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಅವ್ರು ಹೇಳಿರೋದು ಪಾಕ್ ಸೇನೆಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಪಾಕಿಸ್ತಾನದ ವಾಯು ಸೇನೆಯನ್ನ ಮೆಹಬೂಬಾ ಮುಫ್ತಿ ಹಾಡಿ ಹೊಗಳಿದ್ದಾರೆ. ಔರಂಗಜೇಬನ್ನ ಎಸ್ಪೆಷಲಿ ಪಾಕ್ ಏರ್ ಮಾರ್ಷಲ್ ಔರಂಗಜೇಬ್ ಅನ್ನ ಮುಫ್ತಿ ಹಾಡಿ ಹೊಗಳಿದ್ದಾರೆ. ಪಾಕ್ ಸೇನೆಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತೇಳಿ ಶಹಬಾಸ್ ಗಿರಿಯನ್ನ ಕೊಡ್ತಾ ಇದ್ದಂಗೆ ಮೆಹಬೂಬಾ ಮುಫ್ತಿ ಮಾತುಗಳಿಗೆ ಅವರ ಅಭಿಪ್ರಾಯಕ್ಕೆ ಈಗ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಈ ಸಂದರ್ಭದಲ್ಲಿ ಸಂಘರ್ಷ ಇರುವಂತ ಸಂದರ್ಭದಲ್ಲಿ ಮೆಹಬೂಬಾ ಮುಫ್ತಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬಿಜೆಪಿ ನಾಯಕರ ಕಣ್ಣನ್ನ ಕೆಂಪು ಮಾಡಿದೆ. ಸೈನಿಕರ ಅಥವಾ ಸೇನಾಧಿಕಾರಿಗಳ ಬಲಾಬಲದ ಬಗ್ಗೆ ಮಾತಾಡೋದು ಬೇರೆ, ಹಾಡಿ ಹೊಗಳೋದು ಬೇರೆ ಆಗುತ್ತೆ. ಆದಂಪುರ್ ಏರ್ ಬೇಸ್ ಅಲ್ಲಿ ಪ್ರಧಾನಿ ಮೋದಿ ಯೋಧರನ್ನ ಭೇಟಿಯಾಗಿದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಮೋದಿಗೆ ಯೋಧರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಯೋಧರ ಜೊತೆಯಲ್ಲಿ ನರೇಂದ್ರ ಮೋದಿ ಅವರು ಸಂವಾದವನ್ನ ನಡೆಸಿದ್ದಾರೆ. ಯೋಧರ ಆತ್ಮಸ್ಥೈರ್ಯವನ್ನ ಈ ಮುಖಾಂತರ ಹೆಚ್ಚು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಈಗ ಸೇನೆಯ ಬಗ್ಗೆ ಅಪಾರವಾದಂತಹ ಗೌರವ, ಹೆಮ್ಮೆಯ ಮಾತುಗಳನ್ನು ನಿನ್ನೆ ನರೇಂದ್ರ ಮೋದಿ ಅವರು ವ್ಯಕ್ತಪಡಿಸ್ತಾ ಈ ಆಪರೇಷನ್ ಸಿಂಧೂರ್ ಬಗ್ಗೆ ದೀರ್ಘವಾಗಿ ನಿನ್ನೆ ಮಾತನಾಡಿದ್ರು ಅವರು. ಈಗ ಯೋಧರನ್ನ ಭೇಟಿಯಾಗಿ ಆಪರೇಷನ್ ಸಿಂಧೂರ್ ಬಗ್ಗೆ ನರೇಂದ್ರ ಮೋದಿ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಯೋಧರ ಜೊತೆ ಸಂವಾದವನ್ನು ಕೂಡ ನರೇಂದ್ರ ಮೋದಿ ಅವರು ನಡೆಸಿ ಯೋಧರ ಆತ್ಮಸ್ಥೈರ್ಯವನ್ನ ಹೆಚ್ಚು ಮಾಡಿದ್ದಾರೆ. ಫೋಟೋಸ್ಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಆದಂಪುರ್ ಏರ್ ಬೇಸ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಧರನ್ನ ಭೇಟಿಯಾಗಿದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಆ ಕಾರ್ಯಾಚರಣೆ ಹೇಗಿತ್ತು ಆ ನಿಟ್ಟಿನಲ್ಲಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಯೋಧರ ಆತ್ಮಸ್ಥೈರ್ಯವನ್ನ ಹೆಚ್ಚಿಸಿದ್ದಾರೆ ಈ ಮುಖಾಂತರ ನರೇಂದ್ರ ಮೋದಿ ಅವರು. ಸಂವಾದವನ್ನ ಕೂಡ ಈ ಸಂದರ್ಭದಲ್ಲಿ ಯೋಧರ ಜೊತೆಯಲ್ಲಿ ನರೇಂದ್ರ ಮೋದಿ ಅವರು ನಡೆಸಿದ್ದಾರೆ. ಆದಂಪುರ್ ಏರ್ ಬೇಸ್ ನಲ್ಲಿ ನರೇಂದ್ರ ಮೋದಿ ಅವರು ಯೋಧರನ್ನ ಭೇಟಿಯಾಗಿರೋದು. ಆಪರೇಷನ್ ಸಿಂಧೂರ ಅದಾದ್ಮೇಲೆ ಗಡಿಯಲ್ಲಿನ ವಾತಾವರಣ, ಪರಿಸ್ಥಿತಿ, ಭದ್ರತೆ, ನಮ್ಮ ಸೇನೆ ಯಾವ ತರ ಸಜ್ಜಾಗಿ ನಿಂತಿದೆ. ಯಾಕಂದ್ರೆ ಪಾಕಿಸ್ತಾನದ ಕಡೆಯಿಂದ ಒಂದು ಗುಂಡು ಬಂದ್ರೆ ನಾವು ಫಿರಂಗಿಯನ್ನ ಹಾರಿಸಬೇಕಾಗುತ್ತೆ ಅಂತ ಏನು ಎಚ್ಚರಿಕೆಯನ್ನ ಕೊಟ್ಟಿದ್ರು ನರೇಂದ್ರ ಮೋದಿ ಅವರು. ಈ ನಿಟ್ಟಿನಲ್ಲಿ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸ, ನಮ್ಮ ಸಿದ್ಧತೆಗಳು ಹೇಗಿದೆ, ನಮ್ಮ ಸೈನಿಕರ ಮನೋಬಲ ಹೇಗಿದೆ, ಈ ನಿಟ್ಟಿನಲ್ಲಿ ಸಂವಾದವನ್ನ ನರೇಂದ್ರ ಮೋದಿ ಅವರು ನಡೆಸಿದ್ದಾರೆ. ಪಂಜಾಬ್ನ ಜಲಂಧರ್ ಜಿಲ್ಲೆಯ ಆದಂಪುರ್ನಲ್ಲಿ ಏರ್ ಬೇಸ್ ಅಲ್ಲಿ ನರೇಂದ್ರ ಮೋದಿ ಅವರು ಸೈನಿಕರನ್ನ ಭೇಟಿ ಮಾಡಿ ಆತ್ಮಸ್ಥೈರ್ಯವನ್ನ ತುಂಬುವುದರ ಜೊತೆಯಲ್ಲಿ ಆಪರೇಷನ್ ಸಿಂಧೂರ್ ಆ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಸಂವಾದವನ್ನ ನಡೆಸಿದ್ದಾರೆ. ಇನ್ನು ಯೋಧರ ಕಾರ್ಯಾಚರಣೆ ಬಗ್ಗೆ, ನಮ್ಮ ಭಾರತೀಯ ಸೇನೆ ಬಗ್ಗೆ ಬಹಳಷ್ಟು ಮೆಚ್ಚುಗೆಯ ಮಾತುಗಳನ್ನ ನಿನ್ನೆ ನರೇಂದ್ರ ಮೋದಿ ಅವರು ವ್ಯಕ್ತಪಡಿಸ್ತಾ ಆ ಕಾರ್ಯಾಚರಣೆಯ ಅಭಿನಂದನೆಯನ್ನ ತಿಳಿಸಿದ ಸಂದರ್ಭದಲ್ಲಿ ಅವರು ನಿನ್ನೆ ಅದನ್ನ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಅರ್ಪಣೆ ಮಾಡುವಂತ ಒಂದು ಭಾಷಣವನ್ನ ಮಾಡಿದ್ರು. ಸೊ ಇದೀಗ ನೇರವಾಗಿ ಸೈನಿಕರನ್ನೇ ಭೇಟಿ ಮಾಡಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ನಾನು ಆಗ್ಲೇ ಹೇಳಿದ್ನಲ್ಲ, ಮತ್ತೆ ಭಾರತದ ಮುಂದಿನ ಹೆಜ್ಜೆಗಳು, ನಿರ್ಧಾರಗಳು, ನಮ್ಮ ಸೇನೆ ಯಾವ ಥರ ತಯಾರಿ ಆಗಿದೆ, ಮತ್ತು ಜಾಗತಿಕವಾಗಿ ನಮ್ಮ ಸೇನಾ ಸಾಮರ್ಥ್ಯ ಏನು, ನಮ್ಮ ರಕ್ಷಣಾ ಸಾಮರ್ಥ್ಯ ಏನು ಅನ್ನೋದನ್ನು ಈ ಆಪರೇಷನ್ ಸಿಂಧೂರ್ ಮುಖಾಂತರ ನಾವು ತೋರಿಸ್ಕೊಟ್ಟಿದ್ದೀವಿ. ಇದರಲ್ಲಿ ನಮ್ಮ ಸೈನಿಕರ ಪಾಲು ಮಹತ್ವದ್ದಾಗಿದೆ. ಸೊ ಈ ನಿಟ್ಟಿನಲ್ಲಿ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಯೋಧರ ಜೊತೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ನರೇಂದ್ರ ಮೋದಿ ಅವರು ಸಂವಾದವನ್ನು ಮಾಡ್ತಾ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ.
ಆಪರೇಷನ್ ಸಿಂಧೂರ್ ಬಗ್ಗೆ ಸಂವಾದವನ್ನು ನಡೆಸಿದ್ದಾರೆ. ಯೋಧರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಅಂದರೆ ಪ್ರಧಾನಿಗಳು ಬಂದಂಥ ಸಂದರ್ಭದಲ್ಲಿ ಯೋಧರೇ ತಮ್ಮ ಕಾರ್ಯಾಚರಣೆ ಬಗ್ಗೆ, ತಮ್ಮ ಸಿದ್ಧತೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಆತ್ಮಸ್ಥೈರ್ಯ ಅನ್ನೋದು ತುಂಬಾನೇ, ವಿಲ್ ಪವರ್ ಅನ್ನೋದು ತುಂಬಾನೇ ಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಅಂದರೆ ಸೇನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಇಂಥ ಅವಕಾಶಕ್ಕಾಗಿ, ಇಂಥ ಸಂದರ್ಭಕ್ಕೋಸ್ಕರ ಅವ್ರು ಕಾಯ್ತಾ ಇರ್ತಾರೆ. ಟ್ರೈನಿಂಗ್ ಪಡ್ಕೊಂಡಾಗಿಂದು ಕೂಡ ಒಂದು ಯುದ್ಧವನ್ನು ನಾವು ಫೇಸ್ ಮಾಡಬೇಕು ಅಥವಾ ಅದರಲ್ಲಿ ನಾವು ಪಾಲ್ಗೊಳ್ಬೇಕು ಅನ್ನೋವಂಥ ಒಂದು ಕನಸು ಪ್ರತಿಯೊಬ್ಬ ಯೋಧನಿಗೂ ಕೂಡ ಇದ್ದೇ ಇರುತ್ತೆ. ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಅವಕಾಶ ಸೇನಾಧಿಕಾರಿಗಳಿಗೆ ಅಥವಾ ಸೇನೆಯಲ್ಲಿ ಇರೋರಿಗೆ ಒದಗಿ ಬಂದಿತ್ತು. ಈ ನಿಟ್ಟಿನಲ್ಲಿ ತಮ್ಮ ಕರ್ತವ್ಯಗಳು ಏನಿತ್ತು, ತಾವು ಯಾವ ಥರ ದೇಶ ಸೇವೆಯನ್ನು ಈ ಸಂದರ್ಭದಲ್ಲಿ ಮಾಡಿದ್ದೀವಿ, ಪ್ಲಾನಿಂಗ್ಸ್ ಹೇಗಿತ್ತು, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಪ್ರತಿ ಹಂತಗಳು ಹೇಗಿತ್ತು, ತಾವು ಅದರಲ್ಲಿ ಯಾವ ಥರ ಪಾಲ್ಗೊಂಡ್ವಿ ಅನ್ನೋ ಕುರಿತಂತೆ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಯೋಧರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಒಂದು ಸಂವಾದವನ್ನು ಕೂಡ ನರೇಂದ್ರ ಮೋದಿ ಅವರು ಯೋಧರ ಜೊತೆಯಲ್ಲಿ ನಡೆಸಿದ್ದಾರೆ. ಇನ್ನು ಆತ್ಮಸ್ಥೈರ್ಯ ಹೆಚ್ಚು ಮಾಡುವಂಥ ಕೆಲಸವನ್ನು ಯೋಧರಿಗೆ ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಪಂಜಾಬ್ನ ಜಲಂಧರ್ನ ಆದಂಪುರ್ ಏರ್ಬೇಸ್ಗೆ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟು ಯೋಧರನ್ನ ಭೇಟಿ ಮಾಡಿದ್ದಾರೆ, ಸಂವಾದವನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು ಯೋಧರಿಂದಲೇ ನೇರವಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈಗ ಸಾಲು ಸಾಲು ಸಭೆಗಳು ಏನಾಯಿತು, ಸೇನಾಧಿಕಾರಿಗಳ ಸಭೆ ಆಯಿತು, ಅಜಿತ್ ದೋವಲ್ ಅವರನ್ನ ನಿರಂತರವಾಗಿ ಭೇಟಿ ಮಾಡ್ತಾ ಇದ್ರು, ರಕ್ಷಣಾ ಸಚಿವರನ್ನ ಭೇಟಿ ಮಾಡಿದ್ರು, ವಿದೇಶಾಂಗ ಇಲಾಖೆ ಸಚಿವರನ್ನ ಭೇಟಿ ಮಾಡಿದ್ರು. ಅದಾದಮೇಲೆ ನೇರವಾಗಿ ಯೋಧರ ಬಳಿಗೆ ಹೋಗಿ ಇದೀಗ ಅವರಿಂದಲೇ ಮಾಹಿತಿಯನ್ನು ಪಡೆಯುವ ಪ್ರಯತ್ನವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಸಂವಾದವನ್ನು ಕೂಡ ನಡೆಸಿದ್ದಾರೆ. ಯೋಧರಿಗೆ ಮತ್ತಷ್ಟು ಬಲ ನೀಡುವಂಥ ಕೆಲಸವನ್ನು, ಅವ್ರ ಕಾನ್ಫಿಡೆನ್ಸ್ ಹೆಚ್ಚು ಮಾಡುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಈ ಭೇಟಿ ಮುಖಾಂತರ ಮಾಡಿದ್ದಾರೆ. ಒಂದು ಕಡೆ ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟ ಮೇಲೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಹೇಗೆ ನಡೀತು ಅನ್ನೋದು ನಾವು ನೋಡ್ತಾನೆ ಇದ್ದೀವಿ, ಪ್ರತಿನಿತ್ಯ ಆಗ್ತಿರುವಂಥ ಬೆಳವಣಿಗೆಗಳನ್ನು. ಈಗ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಸಂದೇಶವನ್ನು ನರೇಂದ್ರ ಮೋದಿ ಅವರು ನಿನ್ನೆ ಕೊಟ್ಟಿದ್ದಾಗಿದೆ. ಮುಂದೆ ಪಾಕಿಸ್ತಾನ ಇರುವಂಥ ಹೆಜ್ಜೆಗಳ ಮೇಲೆ ಭಾರತದ ದಿಟ್ಟ ಉತ್ತರಗಳು ಅಥವಾ ಹೆಜ್ಜೆಗಳು ನಿರ್ಧಾರವಾಗಿರ್ತವೆ. ಈ ಸಂದರ್ಭದಲ್ಲಿ ಸೈನಿಕರ ಪಾತ್ರ ಬಹಳನೇ ಮಹತ್ವದ್ದು. ಈ ನಿಟ್ಟಿನಲ್ಲಿ ನೇರವಾಗಿ ಸೈನಿಕರನ್ನೇ ಭೇಟಿ ಮಾಡಿರುವಂಥ ನರೇಂದ್ರ ಮೋದಿ ಅವರು ಸಂವಾದವನ್ನು ನಡೆಸಿದ್ದಾರೆ. ಸೈನಿಕರ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಆಪರೇಷನ್ ಸಿಂಧೂರದಲ್ಲಿ ಈ ಯೋಧರ ಕಾರ್ಯಾಚರಣೆ ಹೇಗಿತ್ತು, ಅವ್ರ ಪಾತ್ರ ಹೇಗಿತ್ತು ಅನ್ನೋ ಕುರಿತಂತೆಯೂ ಕೂಡ ಅವರು ಮಾಹಿತಿಯನ್ನು ಪ್ರಧಾನಿ ಬಳಿಯಲ್ಲಿ ನೇರವಾಗಿ ಹಂಚಿಕೊಳ್ಳುವಂಥ ಒಂದು ಅವಕಾಶ ಅವರಿಗೆ ಒದಗಿ ಬಂದಿತ್ತು. ಯೋಧರ ಜೊತೆ ಸಂವಾದವನ್ನು ಕೂಡ ನರೇಂದ್ರ ಮೋದಿ ಅವರು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಆದಂಪುರ್ ಏರ್ಬೇಸ್ನಲ್ಲಿ ನರೇಂದ್ರ ಮೋದಿ ಅವರು ಯೋಧರನ್ನ ಭೇಟಿಯಾಗಿದ್ದಾರೆ, ಸೈನಿಕರನ್ನ ಭೇಟಿಯಾಗಿದ್ದಾರೆ. ಅತೀವವಾದಂಥ ಹೆಮ್ಮೆ ಪ್ರತಿಯೊಬ್ಬ ಭಾರತೀಯನಿಗೂ ಇದೆ ನಮ್ಮ ಸೇನೆ ಮೇಲೆ. ಅದರಲ್ಲೂ ಆಪರೇಷನ್ ಸಿಂಧೂರ್ ಆದಂಥ ಸಂದರ್ಭದಲ್ಲಿ ನಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ನಾವೀಗ ತೋರಿಸ್ಕೊಟ್ಟಿದ್ದೀವಿ. ಈ ಹಿಂದಿನ ಭಾರತ, ಈಗಿನ ಭಾರತ, ಆಧುನಿಕ ಭಾರತ, ಆತ್ಮನಿರ್ಭರ ಭಾರತ, ರಕ್ಷಣಾ ವ್ಯವಸ್ಥೆಯಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯ ಎಂಥದ್ದು ಅನ್ನೋದನ್ನು ನಮ್ಮ ಸೇನೆ, ಭಾರತೀಯ ಸೇನೆ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಸೂಪರ್ ಪವರ್ ರಾಷ್ಟ್ರ ಆಗುವತ್ತ ಭಾರತ ಹೊರಟಿದೆ, ರಕ್ಷಣಾ ಕ್ಷೇತ್ರದಲ್ಲೂ ಕೂಡ. ಸೊ ಈ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಆದಮೇಲೆ ನರೇಂದ್ರ ಮೋದಿ ಅವರು ನಿರಂತರವಾಗಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡೋ ಮುಖಾಂತರ ಬ್ಯುಸಿಯಾಗಿದ್ದರು. ನಿನ್ನೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟ ಮೇಲೆ ಇದೀಗ ನೇರವಾಗಿ ಯೋಧರನ್ನೇ ಭೇಟಿಯಾಗಿದ್ದಾರೆ. ಆದಂಪುರ್ ಏರ್ಬೇಸ್ಗೆ ನರೇಂದ್ರ ಮೋದಿ ಅವರು ವಿಸಿಟ್ ಮಾಡಿ ಯೋಧರಿಂದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವಿಷಯವಾಗಿ ಮಾಹಿತಿಯನ್ನು ಪಡ್ಕೊಂಡು ಅವರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಮುಂದಿನ ಕಾರ್ಯಾಚರಣೆಗೆ ಯಾವ ರೀತಿ ಸಜ್ಜಾಗಬೇಕು, ಪಾಕಿಸ್ತಾನ ಒಂದು ಹೆಜ್ಜೆ ಇಟ್ಟರೆ ನಾವು 2 ಹೆಜ್ಜೆ ಮುಂದೆ ಹೇಗೆ ಇಡಬೇಕು ಅನ್ನೋ ಕುರಿತಂತೆಯೂ ಕೂಡ ಈ ಸಂವಾದವನ್ನು ನಡೆಸಿದ್ದಾರೆ ನರೇಂದ್ರ ಮೋದಿ ಅವರು. ಇನ್ನು ಆತ್ಮಸ್ಥೈರ್ಯ ಹೆಚ್ಚಿಸುವಂಥ ಕೆಲಸವನ್ನು ಕೂಡ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಒಂದು ದಿಟ್ಟ ನಾಯಕತ್ವದಿಂದಾಗಿ ಸೇನೆಗೆ ಪರಮಾಧಿಕಾರ ಕೊಟ್ಟಾಗ ಆ ಸೇನೆಯ ಕಾರ್ಯಾಚರಣೆ ಯಾವ ಥರ ಇರುತ್ತೆ, ಇಲ್ಲಿ ಸರ್ಕಾರ ಮತ್ತು ಸೇನೆ ಇಂಥ ಸಂಘರ್ಷದ ಸಂದರ್ಭದಲ್ಲಿ 2 ದೇಶಗಳ ಮಧ್ಯದಲ್ಲಿ ಅಥವಾ ಯುದ್ಧದ ಸನ್ನಿವೇಶ ಬಂದಂಥ ಸಂದರ್ಭದಲ್ಲಿ
ಯಾವ ಥರ ಕೆಲಸವನ್ನ ಮಾಡಬೇಕು ಅಥವಾ ಕಾರ್ಯಾಚರಣೆಯನ್ನ ಮಾಡಬೇಕು, ಸರ್ಕಾರದ ಪಾತ್ರ, ಸೇನೆಯ ಪಾತ್ರ ಎಷ್ಟು ಮುಖ್ಯ ಅನ್ನೋದು ಈ ಕಾರ್ಯಾಚರಣೆ ಮುಖಾಂತರ ಜನಸಾಮಾನ್ಯರಿಗೂ ಅರ್ಥ ಆಗಿದೆ. ಕೇಂದ್ರ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದ ಪೋಸ್ಟರ್ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ರಾಜ್ಯ ಯುವ ಕಾಂಗ್ರೆಸ್ನಿಂದ ಮೋದಿ ವಿರುದ್ಧ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಇಂದಿರಾ ಗಾಂಧಿ ಫೋಟೋ ಇರುವಂತಹ ಪೋಸ್ಟರ್ ಅನ್ನ ಅಂಟಿಸಿ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಇಂದಿರಾ ಗಾಂಧಿ ಫೋಟೋ ಇರುವಂತಹ ಪೋಸ್ಟರ್ ಅನ್ನ ಕಾಂಗ್ರೆಸ್ ಅವರು ಅಂಟಿಸಿ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಭಾರತಕ್ಕೆ ಮಾತಿನ ಮೋದಿ ಸಾಕು, ಇಂದಿರಾ ನಡೆಯಬೇಕು ಅಂತ ಹೇಳಿ ಪೋಸ್ಟರ್ಗಳನ್ನ ಇದೀಗ ಹರಿಬಿಡಲಾಗ್ತಾ ಇದೆ. ಸಿಎಂ ನಿವಾಸ ಮತ್ತು ಮೌರ್ಯ ಸರ್ಕಲ್ ಬಳಿಯಲ್ಲಿ ಪೋಸ್ಟರ್ಗಳನ್ನ ಯೂತ್ ಕಾಂಗ್ರೆಸ್ನಿಂದ ಅಂಟಿಸಲಾಗಿದೆ. ಅಂದರೆ ಒಂದು ಹಂತದಲ್ಲಿ ಈ ಥರ ಚರ್ಚೆನೂ ಇತ್ತು. ಇಂದಿರಾ ಗಾಂಧಿ ಅವರು ಹಿಂದೆ ಯುದ್ಧದ ಸಂದರ್ಭದಲ್ಲಿ ಕೈಗೊಂಡಂಥ ಸ್ಪಷ್ಟ ನಿಲುವುಗಳು ಅಥವಾ ಕೊಟ್ಟಂಥ ಸಂದೇಶದ ಬಗ್ಗೆ ಮೊನ್ನೆಯಿಂದಲೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಕದನ ವಿರಾಮ ಘೋಷಣೆ ಆದಾಗಿನಿಂದ ಈಗ ಇದೇ ವಿಷಯವಾಗಿ ಕಾಂಗ್ರೆಸ್ ಅವರು ಪೋಸ್ಟರ್ಗಳನ್ನು ಅಂಟಿಸಿ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಪೋಸ್ಟರ್ ಬಗ್ಗೆ ಬಿಜೆಪಿ ನಾಯಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ಇಂದಿರಾ ಗಾಂಧಿಯನ್ನ ದುರ್ಗೆ ಅಂತೆಲ್ಲ ಆಗ ಹೋಲಿಕೆ ಮಾಡಲಾಗಿತ್ತಲ್ಲ, ಸೊ ಈ ಸಂದರ್ಭದಲ್ಲಿ ಅವರ ನೆನಪಾಗ್ತಾ ಇದೆ. ಅವರ ದಿಟ್ಟ ನಿರ್ಧಾರಗಳು, ಅವರು ಕೊಟ್ಟಂತ ಸಂದೇಶಗಳ ಬಗ್ಗೆನೂ ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ನೇರ ಯುದ್ಧಕ್ಕೆ ಅವರು ಒಂದು ಬಲವನ್ನ ಏನು ತುಂಬಿದ್ರು ಅಥವಾ ಘೋಷಣೆ ಮಾಡಿದ್ರು, ಆ ಬಗ್ಗೆ ಈಗ ಪ್ರಸ್ತಾಪವನ್ನ ಮಾಡಿ ಬಿಜೆಪಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಕಾಂಗ್ರೆಸ್ ಅವರು.